ಒಂದೇ ಗೋಮಾತರಂ, ಜೈ ಗೋಮಾತಾ, ಜೈ ಶ್ರೀ ಸುಭಾಷ್ ಪಾಲೇಕರ್, ಜೈ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ, ಜೈ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ. ನಿರ್ಮಲ ಗೋಮಾತಾ ಮಂಡ್ಯ, ಸುಭಾಷ್ ಪಾಲೇಕರ್ ಕೃಷಿ ಆಂದೋಲನ ಮಂಡ್ಯ ಜಿಲ್ಲೆ. ಇದರ ವತಿಯಿಂದ 2024 ಮುಂಗಾರಿನ SPK ರಾಜಮುಡಿ ಭತ್ತದ ಅಭಿಯಾನ ಸಾಕು 2 ಈ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ರೈತ ಬಾಂಧವರಿಗೆ ರಾಜಮುಡಿ ಭತ್ತವನ್ನು ಯಾಕೆ ಬೆಳಿಬೇಕು, ಹೇಗೆ ಬೆಳಿಬೇಕು ಅಂತ ವಿಚಾರ ತಿಳಿಸ್ಕೊಳ್ಬೇಕು ಅಂತ ಇದ್ದೇವೆ. ರಾಜಮುಡಿ ಭತ್ತವನ್ನು ಯಾಕೆ ನಾವು ಪ್ರಾಧಾನ್ಯತೆ ಕೊಟ್ವಿ ಅಂತ ಹೇಳಿದ್ರೆ, ಇದರಲ್ಲಿ ಸಾಮಾನ್ಯವಾಗಿ ರೈತರು ದನಗಳಿಗೆ ಮೇವಿಲ್ಲ ಅಂತ ಹೇಳಿ ರಾಸಾಯನಿಕ ಕೊಡುವಂಥ ಒಂದು ತಪ್ಪನ್ನು ಮಾಡ್ತಾರೆ. ಜಾನುವಾರುಗಳಿಗೆ ಉತ್ತಮ ಮೇವನ್ನು ಒದಗಿಸುವಂಥ ಕೆಲಸ ಈ ಒಂದು ರಾಜಮುಡಿ ಭತ್ತ ಬೆಳೆದಾಗುತ್ತೆ. ರಾಜಮುಡಿ ಭತ್ತ ಕೆಂಪು ಮತ್ತು ಬಿಳಿ ಇರೋದ್ರಿಂದ, ನಾಟಿ ತಳಿ ಆದ್ರಿಂದ, ಸ್ವಾದ, ಸುಗಂಧ, ಪೌಷ್ಟಿಕತೆ ಮತ್ತು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಇಂದಿನ ಗ್ರಾಹಕ ವಲಯದಲ್ಲಿ ರಾಜಮುಡಿ ಭತ್ತಕ್ಕೆ ಅಪಾರವಾದಂಥ ಬೇಡಿಕೆ ಇದೆ. ಯಾವ ಗ್ರಾಹಕ ರೈತರಿಂದ ನೇರವಾಗಿ ಕೊಳ್ಳುವಂಥ ಗ್ರಾಹಕರಿಗೆ ಇದರ ಬಗ್ಗೆ ತುಂಬಾನೇ ಪ್ರೀತಿ ಇದೆ, ವಿಶ್ವಾಸ ಇದೆ. ಅದಕ್ಕೋಸ್ಕರ ಇದರ ರುಚಿ ಮತ್ತು ಸ್ವಾದ, ಸುಗಂಧವನ್ನು ನೋಡಿದಂಥ ಯಾವ ಗ್ರಾಹಕರು ಬಿಡ್ತಾ ಇಲ್ಲ. ಇದು 1 kg ಅಕ್ಕಿಗೆ 90 ರಿಂದ 120 ರೂಪಾಯಿ, 100-120 ರೂಪಾಯಿ ಇರೋದ್ರಿಂದ ಇವತ್ತು ಏನು ಭತ್ತದ ಕೃಷಿಯೇ ಬೇಡ ಅಂತ ರೈತ ಬಿಟ್ಟು ಓಡುವಂಥ ದೇಶದಲ್ಲಿ ರೈತ ಜಮೀನಿನಲ್ಲಿ ಭತ್ತವನ್ನು ಉಳಿಯುವಂಥ ಕೆಲಸವನ್ನು ಮಾಡುತ್ತೆ. SPK ಪದ್ಧತಿಯಲ್ಲಿ ಬೆಳೆದಂಥ ರಾಜಮುಡಿ ಭತ್ತಕ್ಕೆ ಆ ರೀತಿಯ ಒಂದು ದರ ಸಿಗ್ತಾ ಇದೆ. ನಿನ್ನೆ ಒಬ್ಬರು UK ಇಂದ ಫೋನ್ ಮಾಡಿದ್ರು, ಅವರು ಸಹ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಅದೇನಾದ್ರು ಯಶಸ್ವಿ ಆದ ಪಕ್ಷದಲ್ಲಿ ನಮಗೆ ಇನ್ನೂ ಉತ್ತಮವಾದಂಥ ದರ ಸಿಕ್ಕುತ್ತೆ, ರೈತರು ಮಣ್ಣಿನಲ್ಲಿ ಉಳಿಯುವಂಥ ಕೆಲಸ ಆಗುತ್ತೆ. ಈ ಒಂದು ಅಭಿಯಾನ ಏನು SPK ರಾಜಮುಡಿ ಭತ್ತ ಅಭಿಯಾನ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಬಹಳಷ್ಟು ರೈತರು ನಾವು ಸಹ ರಾಸಾಯನಿಕ ರಹಿತವಾದ, ವಿಷರಹಿತವಾದ ಭತ್ತವನ್ನು ಬೆಳೆಯಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೊಂದು ಸಿದ್ಧ ಮಾದರಿ ಇರೋದಿಲ್ಲ, ಸ್ಪಷ್ಟವಾದ ಮಾದರಿ ಇರೋದಿಲ್ಲ. ನಾವಿಲ್ಲಿ 7-8 ಜನ ರೈತರು ಸೇರಿಕೊಂಡು ಈ ಒಂದು ಭತ್ತವನ್ನು ಬೆಳೆದಿದ್ದೇವೆ. ಕೆಲವು ಕಡೆ ಸಂಪೂರ್ಣ ಸಫಲತೆ ಆಗಿದೆ, ಕೆಲವು ಕಡೆ ಭಾಗಶಃ ಸಫಲತೆ ಆಗಿದೆ, ಭಾಗಶಃ ವಿಫಲತೆ ಆಗಿದೆ, ಕೆಲವು ಕಡೆ ವಿಫಲತೆ ಆಗಿದೆ. ಕಾರಣ ಏನು? ಅದಕ್ಕೋಸ್ಕರ ಎಲ್ಲ ಗದ್ದೆಗಳನ್ನು ನಾವು ಸಂದರ್ಶನ ಮಾಡಿ ಇಲ್ಲಿ ಉತ್ತಮವಾದ ಒಂದು ಆಯ್ಕೆಯನ್ನ ಮಾಡಬೇಕು. ಇಲ್ಲಿ ನೋಡಿದಾಗ ಈ ಭತ್ತ ಬಹಳ ಚೆನ್ನಾಗಿ ಬಂದಿದೆ. ನಮ್ಮ ಒಂದು ಅನುಭವದಲ್ಲಿ ಈ ಭತ್ತ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕಾಗಿ ಚಂದನಗೌಡರು ಯಾವ್ಯಾವ ಕ್ರಮವನ್ನು ಅನುಸರಿಸಿದ್ರು, ಹಸಿರೆಲೆ ಗೊಬ್ಬರವನ್ನ ಯಾವ್ಯಾವ ಸಮಯದಲ್ಲಿ ಸೇರಿಸಿದ್ರು, ಯಾವ್ಯಾವ ಹಸಿರೆಲೆ ಗೊಬ್ಬರವನ್ನ ಸೇರಿದ್ರು, ಜೀವಾಮೃತ ಬಳಕೆ ಮತ್ತು ಸಿಂಪರಣೆ ಯಾವಾಗ ಮಾಡಿದ್ರು, ಇದೆಲ್ಲ ಸವಿವರನ್ನ ಕೊಡಬೇಕು. ನಮ್ಮಲ್ಲಿ ಹಳ್ಳಿಕಾರ್ ತಳಿ ನೋಡಿ, ನಮ್ಮ ಹೆಮ್ಮೆಯ ಹಳ್ಳಿಕಾರ್ ತಳಿ, ಇದರ ಗೋಮೂತ್ರವನ್ನು ಮತ್ತು ಸಗಣಿಯನ್ನು ಮಾತ್ರ ಬಳಕೆ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಬಲಿಷ್ಠವಾದ ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿಯಾಗಿದೆ. ಈ ಒಂದು ವಿಚಾರದಲ್ಲಿ ಸಹ ನಮ್ಮ ಚಂದನಗೌಡರು ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ನಮಸ್ಕಾರ ಚಂದನಗೌಡರು. ನಮಸ್ಕಾರ ಸರ್. ತಮ್ಮ ಊರು, ಸ್ಥಳ, ತಮ್ಮ ವಿಳಾಸ ಎಲ್ಲಾನು ವಿವರವಾಗಿ ಹೇಳ್ಬೇಕು ಚಂದನಗೌಡ. ಸರ್, ನನ್ನ ಹೆಸರು ಚಂದನಗೌಡ. ನಾವು ಇಲ್ಲೇ ಬುಳ್ಳಿ ಕೆಂಪನದೊಡ್ಡಿ ಗ್ರಾಮ, ಕಿರ್ಗಾವಲು ಹೋಬಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ ಸರ್. ತಾವು ಯಾವ ರೀತಿ ಈ ರಾಜಮುಡಿ ಭತ್ತವನ್ನು ಬೆಳೆದ್ರಿ, ಯಾಕೆ ಬೆಳೆದ್ರಿ, ಇದರ ಬಗ್ಗೆ ಯಾಕೆ ನಿಮ್ಗೆ ಬೆಳಿಬೇಕು ಅನ್ನಿಸ್ತು, ಇಂಥ ಎಲ್ಲ ವಿಚಾರವನ್ನ ದಯಮಾಡಿ ಹಂಚ್ಕೊಳ್ಬೇಕು ಸರ್. ನಾವು ಮುಂಚೆ ಈ ಬೈಲಲ್ಲಿ ಭತ್ತ ಬೆಳೆದು ಸಾಕಾಗಿದ್ವಿ. ಏನು ಅಂದ್ರೆ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಭತ್ತ ಬೆಳಿತಾ ಇದ್ವಿ. ಅದನ್ನ ಬಿಟ್ಟು ಈಗ 2 ವರ್ಷದಿಂದ ನಾವು ಸುಭಾಷ್ ಪಾಳೇಕರ್ ಜಿ ಅವರ ಕೃಷಿ ಪದ್ಧತಿಯಲ್ಲಿ ಭತ್ತ ಬೆಳಿಬೇಕು ಅಂತ ಮುಂದಾದ. ಮುಂಚೆ ಮಾಮೂಲಿ ಸುಧಾರಿತ ತಳಿ ಭತ್ತಗಳನ್ನ ಬೆಳೆದಿದ್ವಿ. ಅದಕ್ಕೆ ಸ್ವಲ್ಪ ರೇಟು ನಮ್ಗೆ ಸಿಗ್ಲಿಲ್ಲ. ಹಂಗಾಗಿ ಈ ಬಾರಿ ರಾಜಮುಡಿ ಭತ್ತನ ಆಯ್ಕೆ ಮಾಡ್ಕೊಂಡು, ಆಮೇಲೆ ಗ್ರಾಹಕರಿಗೂ ತುಂಬಾ ಬೇಡಿಕೆ ಇರುವಂತ ಭತ್ತ ರಾಜಮುಡಿ. ಈ ಶುಗರ್ ಪೇಷಂಟ್ಗಳು, ಈ ಆರೋಗ್ಯ ಸಮಸ್ಯೆ ಇರುವಂತ ಪೇಷಂಟ್ಗಳಿಗೆ ತುಂಬಾ ಉತ್ತಮವಾದ ಬೆಳೆ ಇದು ಅಕ್ಕಿ. ಹಂಗಾಗಿ ರಾಜಮುಡಿ ಭತ್ತನ ಆಯ್ಕೆ ಮಾಡ್ಕೊಂಡು, ಮತ್ತೆ ನಮ್ಮ ಸಾಕಿರುವಂತ ನಮ್ಮ ಹಳ್ಳಿಕಾರ್ ರಾಸುಗಳಿಗೆ ಯಥೇಚ್ಛವಾದ ಹುಲ್ಲು ಸಿಗುತ್ತೆ ಅನ್ಬಿಟ್ಟು, ಈ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬಿಟ್ಟು ರಾಜಮುಡಿ ಭತ್ತನ ಆಯ್ಕೆ ಮಾಡ್ಕೊಂಡಿದೀನಿ ಸರ್. ಇದಕ್ಕೆ ಹಸಿರೆಲೆ ಗೊಬ್ಬರವನ್ನ ಯಾವ ರೀತಿ ಮಾಡಿದ್ರಿ ಸರ್? ನಾನು ಮುಂಚೆ ಕಾರ್ ಬೆಳೆ ಹಾಕಿದ್ದೆ.
ಕಾರ್ ಬೆಳೆ ಭತ್ತದ ಒಳಗಡೆನೆ ಕಟಾವ್ ಮಾಡೋ ಒಂದ್ 12 ದಿನ ಮುಂಚೆನೆ ನಾನು ಇಲ್ಲಿ 3 ತರ ಎಣ್ಣೆಕಾಳು, ಸಾಂಬಾರ್ ಪದಾರ್ಥ ಮತ್ತು ಈ ಏಕದಳ ದ್ವಿದಳ 4 ತರ ಪದಾರ್ಥಗಳನ್ನ ಬೆರೆಸಿ ಕಾಳುಗಳನ್ನ ಎಕರೆಗೆ ಒಂದು 40 kg ಅಷ್ಟು ಕಾಳುಗಳನ್ನ ಭತ್ತದ ಗದ್ದೆ ಒಳಗಡೆನೆ ಇಟ್ಟಿದ್ದೆ. ಭತ್ತ ಕಟಾವ್ ಮಾಡಕ್ ಮುಂಚೆ ಬಿತ್ತನೆ ಮಾಡಿದ್ದೆ. ಭತ್ತದ ಕೊಯ್ಲಿನ 15 ದಿನ ಮುಂಚೆ ಅದ್ರದ್ದು ವಿಡಿಯೋನು ನಾನು ಹಿಂದೆ ಶೇರ್ ಮಾಡಿದ್ದೆ. ಹಂಗಾಗಿ ಅದು ನನಗೆ ದಿನಾಂಕ ಒಂದು 25/5ನೇ ತಾರೀಕು 5ನೇ ತಿಂಗಳು 25ನೇ ತಾರೀಕು 5ನೇ ತಿಂಗಳು ಗದ್ದೆಗೆ ಬಿತ್ತನೆ ಮಾಡಿದ್ದೆ ಕಾಳುಗಳನ್ನ. ಅದು ನನಗೆ 3 ತಿಂಗಳು ಟೈಮ್ ಸಿಕ್ತು. ಅಲ್ಲಿಗೆ ನಾನು 8ನೇ ತಿಂಗಳಲ್ಲಿ ಇದನ್ನ ಭೂಮಿಗೆ ಸೇರಿಸ್ದೆ. ಅದನ್ನ ಸೊಪ್ಪೆಲ್ಲ ಭೂಮಿಗೆ ಸೇರಿಸಿ ನಾವು ಒಟ್ಲು ಮಾಡ್ಕೊಂಡು 9ನೇ ತಿಂಗಳು 11ನೇ ತಾರೀಕು 12ನೇ ತಾರೀಕು ಇದನ್ನ ನಾಟಿ ಮಾಡಿದ್ವಿ ಸರ್. ನಾಟಿಗೆ ನೀವು ಭತ್ತ ಕುಯ್ಯಕ್ ಮುಂಚೆ ಬಿತ್ತನೆ ಮಾಡಿದ್ರಿ ಅಂದ್ರಲ್ಲ, ಹಾ ಯಾಕೆ ಎಲ್ಲಿ ನೋಡಿದ್ರಿ, ಹೇಗ್ ನೋಡಿದ್ರಿ, ಯಾವ ರೀತಿ ಮಾಹಿತಿ ದೊರಕಿತು, ಅದರ ಪ್ರತಿಫಲ ಏನು, ಅದರಿಂದ ಆದಂತ ಅಡ್ವಾಂಟೇಜಸ್ ಉಪಯೋಗ ಏನು? ಸರ್, ನನಗೆ ಇದನ್ನ ಸುಭಾಷ್ ಪಾಳೇಕರ್ಜಿ ಅವರ ಕೃಷಿ ಪದ್ಧತಿ ಅನುಸರಿಸಿದಾಗ ಇದು ಫಸ್ಟ್ ಮಾಹಿತಿ. ಏನು ಭೂಮಿಗೆ ಮುಚ್ಚಿಗೆ ಅಂದ್ರೆ ಹಸಿರೆಲೆ ಗೊಬ್ಬರ ಮುಚ್ಚಿಗೆ ಮಾಡ್ಬೇಕು ಅಂತ ನಮ್ಮ ಗುರುಗಳು ನೀವೇ ಅನಂತರಾವ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇದನ್ನ ಹೇಗ್ ಮಾಡ್ಬೇಕು ಅಂತ ವಿಚಾರ ಮಾಡ್ಕೊಂಡಾಗ ಇಷ್ಟು ಪ್ರಮಾಣದಲ್ಲಿ ಇಷ್ಟನ್ನ ಬೆರೆಸಿ ಇದನ್ನ ಇಡಿ ಅಂತ ನೀವೇ ಹೇಳ್ಕೊಟ್ಟಿದ್ದು. ಹಂಗಾಗಿ ಅದನ್ನ ಮಾಡ್ದೆ ಸರ್. ಏನಕ್ಕೆ ಮಾಡ್ದೆ ಅಂದ್ರೆ ನನಗೆ ಮೊದಲದಾಗಿ ಉಳುಮೆ ಖರ್ಚು ಉಳಿತು, ಮತ್ತೆ ಭೂಮಿಗೆ ಅದನ್ನ ಬೆಳವಣಿಗೆ ಆಗುವಷ್ಟು ದಿನಗಳು ಜಾಸ್ತಿ ಸಿಕ್ತು. ಈಗ ನಾನು ಭತ್ತ ಕಟಾವ್ ಮಾಡಿ ಅದನ್ನ ಉಳುಮೆ ಮಾಡಿ ಇಡೋಷ್ಟೊತ್ತಿಗೆ 1 ತಿಂಗಳು ಆಗೋಗ್ತಿತ್ತು. ಅದೇ 1 ತಿಂಗಳಲ್ಲಿ ನನ್ಗೆ ಗೊಬ್ಬರ ಇಲ್ಲಿ ಉತ್ಪತ್ತಿ ಆಗೋಯ್ತು ಸರ್. ಹಂಗಾಗಿ 3 ತಿಂಗಳು ಟೈಮ್ ಸಿಕ್ತು ನನಗೆ. 3-3.25 ತಿಂಗಳಿಗೆ ಭೂಮಿಗೆ ಸೇರುವಾಗ ಹಣ್ಣು, ಹೂವು, ಕಾಯಿ ಬರುವಂತ ಸ್ಟೇಜ್ ಅಲ್ಲಿ ಬಂದಂತ ಸಮಯದಲ್ಲಿ ನಾನು ಅದನ್ನ ಭೂಮಿಗೆ ಸೇರಿಸ್ದೆ. ಒಳ್ಳೆ ಉತ್ತಮವಾದ ಗೊಬ್ಬರ ಸಿಕ್ತು ಸರ್ ಇಲ್ಲಿ. ಹಾಗೆ ಚಂದನಗೌಡ್ರೆ, ನಿಮ್ ಪ್ರಕಾರ ಸುಭಾಷ್ ಪಾಳೇಕರ್ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಭತ್ತ ಕುಯ್ಲಿಗೆ ಒಂದು 15 ದಿನ ಮುಂಚೆ ನಾವು ಬಿತ್ತನೆಯನ್ನ ಮಾಡದ್ದೇ ಆದ್ರೆ, ಅಂದ್ರೆ 2ನೇ 3 ಭಾಗ ವಿವಿಧ ರೀತಿಯ ದ್ವಿದಳ ಧಾನ್ಯಗಳು, ಹೌದು. 1ನೇ 3 ಭಾಗದಲ್ಲಿ ಒಂದು 60% ಏಕದಳ, ಒಂದು 20% ಸಂಬಾರ ಮತ್ತು ಎಣ್ಣೆಕಾಳನ್ನ ಬಿತ್ತನೆ ಮಾಡ್ಬೇಕು. ಅದರಿಂದ ನಮ್ಗೆ ಸಮಯ ಉಳಿಯುತ್ತೆ, ಸಮಯದ ಉಳಿತಾಯ ಆಗತ್ತೆ, ಉಳುಮೆ ಖರ್ಚು ಉಳಿಯುತ್ತೆ, ಜೊತೆಗೆ ಉತ್ತಮವಾದ ಕಡಿಮೆ ಅವಧಿಯಲ್ಲಿ ನಮ್ಗೆ ಉತ್ತಮವಾದ ಸರಳ ಗೊಬ್ಬರ ಬರುತ್ತೆ ಅಂತ ಹೇಳ್ತೀರಿ. ಆ ರೀತಿಯಲ್ಲಿ ನಮ್ಮೆಲ್ಲಾ ರೈತರು ಯಾರು ಬೇಸಿಗೆಯಲ್ಲಿ ಭತ್ತ ಬೆಳೀತಾರೆ ಅದನ್ನ ಮಾಡೋದು ತಾವು ಅಭಿಪ್ರಾಯ ಪಡ್ತೀರಾ? ಉತ್ತಮ ಸರ್. ಯಾಕೆ ಕಾರ್ ಬೆಳೆ ಬೆಳೆಯಂತ ರೈತರುಗಳಿಗೆ ಸಮಯ ಸಿಗಲ್ಲ. ಯಾಕೆ 2 ಬೆಳೆ ಬೆಳಿತೀವಿ ಗದ್ದೆಲಿ. 2 ಬೆಳೆ ಬೆಳೆದು ಗೊಬ್ಬರ ಮಾಡೋದು ಸ್ವಲ್ಪ ಹಿಂಸೆ. ಅಥವಾ ಈಗ ನಾವು ಹೊರಗಡೆಯಿಂದ ನಮ್ ಕೊಟ್ಟಿಗೆ ಗೊಬ್ಬರನೇ ತಂದಾಕ್ತೀನಿ ಅಂದ್ರು ಎಕರೆಗೆ ಒಂದ್ 7-8 ಸಾವಿರ ಖರ್ಚಂತೂ ಬಿದ್ದೇ ಬೀಳುತ್ತೆ. ಆ ಖರ್ಚೆಲ್ಲ ಉಳ್ಕೊಳುತ್ತೆ ಸರ್. ಈಗ ನಾವು ಟ್ರ್ಯಾಕ್ಟರ್ ಅಲ್ಲಿ ಗಾಡಿ ಇದೆ ಅನ್ಕೊಂಡ್ರು ಲೇಬರ್ ಕರ್ಕೊಂಡೇ ಉಡ್ಬೇಕು ಗೊಬ್ಬರನ, ಅದೆಲ್ಲ ಉಳಿತದೆ. ನಾವ್ ಇಲ್ಲೇ ಬಿತ್ತಿ ಅದೇ ದುಡ್ಡನ್ನ ಇಲ್ಲೇ ಕಾಳು ಬಿತ್ಬಿಟ್ರೆ ಭತ್ತ ಕುಯ್ಯಕ್ ಮುಂಚೆ ಉಳುಮೆ ಖರ್ಚು ಉಳಿತು, ನಮ್ಗೆ ಸಮಯನೂ ಜಾಸ್ತಿ ಸಿಕ್ತು, ಗೊಬ್ಬರನು ಯಥೇಚ್ಛವಾಗಿ ಉತ್ಪತ್ತಿ ಆಗುವಂಗ ಆಗುತ್ತೆ ಸರ್. ತುಂಬಾ ಒಳ್ಳೆ ಸಲಹೆ. ಅಲ್ಲಿಗೆ ರೈತರು ಬೇಸಿಗೆ ಬೆಳೆ ಬೆಳೆಯತಕ್ಕಂಥವ್ರು ಹಸಿರೆ ಗೊಬ್ಬರದ ಬೀಜಗಳನ್ನ ಯುಗಾದಿ ಟೈಮ್ಗೆ ಹೊಂಚ್ಕೋಬೇಕು, ಬಿತ್ತನೆ ಮಾಡೋದಕ್ಕೆ ತಯಾರಿ ಮಾಡ್ಕೋಬೇಕು. ಹೌದು ಸರ್. ಯಾಕೆಂದ್ರೆ ಈಗ ನಾವು 9ನೇ ತಿಂಗಳು ನಾಟಿ ಮಾಡ್ತೀವಿ, 9ನೇ ತಿಂಗಳು ಮೊದಲನೇ ವಾರದಲ್ಲಿ. ಹಂಗಾಗಿ 5ನೇ ತಿಂಗಳು ಕೊನೆಯಲ್ಲಿ ಅಥವಾ 6ನೇ ತಿಂಗಳು ಮೊದಲದಲ್ಲಿ ನಾವು ಬಿತ್ತನೆ ಕಾಳುಗಳನ್ನ ಬಿತ್ಬಿಟ್ರೆ ಭತ್ತ ನೆಟ್ಟಿದ್ರೆ ಭತ್ತ ಕೂಯೋ ಗಂಟ ಕಾಯ್ಬೇಕಾಗಿಲ್ಲ. ಭತ್ತದ ಒಳಗಡೆನೆ ಅದನ್ನ ಇಟ್ರು ಕಾಳು ಹುಟ್ಟಿ ಒಳ್ಳೆ ಗೊಬ್ಬರ ಉತ್ಪತ್ತಿ ಆಗುತ್ತೆ, ಪಡಿಬಹುದು ಸರ್. ಆಮೇಲೆ ಇದನ್ನ ಈ ಭತ್ತವನ್ನ ಒಟ್ಲು ಹೇಗ್ ಮಾಡಿದ್ರಿ ಸರ್? ಒಟ್ಲು ಮಾಡಿದಾಗ ನಾವು 9ನೇ ತಿಂಗಳು 8ನೇ ತಿಂಗಳು 11ನೇ ತಾರೀಕು 12ನೇ ತಾರೀಕು ಒಟ್ಲು ಮಾಡಿದ್ವಿ. ಹೇಗ್ ಮಾಡಿದ್ವಿ ಅಂದ್ರೆ ನಮ್ಮ ನಾಟಿ ಹಸು, ಹಳಿಕಾರ ಹಸುಗಳದು ಸಗಣಿ ಮತ್ತು ಗೋಮೂತ್ರವನ್ನ ಆ ಒಟ್ಲು ಮಡಿಗೆ ಪಾತಿಗೆ ಯಥೇಚ್ಛವಾಗಿ ಹಾಕಿ ಅದನ್ನ ಮಣ್ಣೊಳಗೆ ಸೇರಿಸಿ ಆಮೇಲೆ ಒಟ್ಲು ಮಾಡಿದ್ವಿ ಸರ್. ಬೀಜಗಳನ್ನ ಬೀಜಾಮೃತದಿಂದ ಪೋಷಕರಿಸಿದ್ವಿ. ಬೀಜಾಮೃತ ಮಾಡಿ ಆಮೇಲೆ ಅದನ್ನ ತಂದು ಹಾಕಿದ್ವಿ. ಒಟ್ಲಿಗೆ ಒಂದ್ 4 ಬಾರಿ ಜೀವಾಮೃತ ಕೊಟ್ವಿ ಸರ್. 4 ಬಾರಿ ಜೀವಾಮೃತ ಕೊಟ್ಟಿದೀವಿ. ಒಂದು ಕೊನೆ ನಾಟಿ ಮಾಡೋ ಟೈಮ್ಗೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದೀವಿ. ಅಷ್ಟ್ ಮಾಡಿ ನಾಟಿ ಮಾಡಿದ್ವಿ ಸರ್ ಒಟ್ಲಿಗೆ. ಪ್ರಯೋಗ ಮಾಡಿದ್ರಿ, ಕೊಟ್ರಿ. ಅದ್ ಬಿಟ್ರೆ ಬೇರೆ ಮತ್ತೇನು ಉಪಯೋಗಿಸಿಲ್ಲ? ಬೇರೆ ಏನು ಉಪಯೋಗಿಸಿಲ್ಲ ಸರ್. ಬೇಕಾದ್ರೆ ನೀವು ಎಲ್ಲಾರ ಪರೀಕ್ಷೆನೂ ಮಾಡ್ಕೋಬಹುದು. ಬೇಕಾರೆ ಎಷ್ಟು ನಮ್ಮ ರೈತರಲ್ಲಿ ಎಷ್ಟ್ರ ಮಟ್ಟಿಗೆ ಒಟ್ಟುಪಾತಿ ಮಾಡುವಾಗ ಎಷ್ಟು ರಸಗೊಬ್ಬರ ಉಪಯೋಗಿಸ್ತಾರೆ, ಎಷ್ಟು ವಿಷವನ್ನ ಹಾಕ್ತಾರೆ, ಎಷ್ಟು ಭೂಮಿ ಹಾಳಾಗತ್ತೆ, ಎಷ್ಟು ಜೀವವೈದ್ಯ ಹಾಳಾಗತ್ತೆ. ಅದಕ್ಕೆ ಬದಲಾಗಿ ತಾವೀಗ ಏನೋ ದೇಶಿ ಹಸುವಿನ ನಮ್ಮ ಹಳ್ಳಿಕಾರ ಹಸುಗಳ ಸಗಣಿ ಗೋಮೂತ್ರ ಸಾಕು ಅಂತ ಹೇಳ್ತಾ ಇದ್ರಿ. ಇದೆಲ್ಲಾ ರೈತರು ಇದನ್ನ ದಯವಿಟ್ಟು ಗಮನಿಸ್ಬೇಕು. ಅದೇ ರೀತಿ ಒಟ್ಲುಪಾತಿನ ಖಂಡಿತ ರೆಡಿ ಮಾಡಬಹುದು. ಒಂದೇ ಒಂದು ಸಣ್ಣ ಮಾಹಿತಿ ಏನು ಗೊತ್ತಾ ಸರ್?
ನಾನು ಈ ಭತ್ತನ ಈ ಮಾಮೂಲಿ ಹೈಬ್ರಿಡ್ ತಳಿ ಭತ್ತನ ನಮ್ಮ ಸುಭಾಷ್ ಪಾಳೇಕರ್ಜಿ ಅವರ ಕೃಷಿ ಪದ್ಧತಿಲಿ ಬೆಳೆದೆ. ನಾವು ಮಾಮೂಲಿ ಮುಂಚೆ ಬೆಳೆಯುವಾಗ ಮಾಮೂಲಿ ಕೆಮಿಕಲ್ ಯೂಸ್ ಮಾಡಿ ಬೆಳೆಯುವಾಗ 4 ತಿಂಗಳು ಕಟಾವ್ ಆಗ್ತಿತ್ತು ಸರ್. ನಮ್ ಸುಭಾಷ್ ಪಾಳೇಕರ್ಜಿ ಅವ್ರ ಕೃಷಿ ಪದ್ಧತಿ ಅನುಸರಿಸಿ ಬೆಳೆದಾಗ ಸೇಮ್ ಇದನ್ನು 5.5 ತಿಂಗಳಿಗೆ ತಗೊಂಡೋಯ್ತು ಸರ್. 1.5 ತಿಂಗಳು ಎಕ್ಸ್ಟ್ರಾ ತಗೊಳ್ತು. ಏನಕ್ಕೆ ಅಂದ್ರೆ ಭತ್ತದ ನೈಜ ಸ್ಥಿತಿಗೆ ನಮ್ಮ ಈ ಹಳಿಕಾರ್ ರಾಸುವಿನ ಸಗಣಿ ಗಂಜಲ ಭತ್ತದ ನೈಜ ಸ್ಥಿತಿಗೆ ತಗೊಂಡೋಯ್ತು. ಅದೊಂದು ನನಗೆ ತುಂಬಾ ಸ್ಫೂರ್ತಿ ಆಯ್ತು. ಮತ್ತೆ ಬೆಳೆಯಕ್ಕೂ ಇದನ್ನ ತುಂಬಾ ಆಸಕ್ತಿ ಬಂತು. ಏನು ಕೆಮಿಕಲ್ ಯೂಸ್ ಮಾಡಿ ಬೆಳೆದಿರುವಂತ ಭತ್ತ ನಾರ್ಮಲ್ ಸ್ಟೇಜ್ ಬರ್ತದೆ ಅಂದ್ರೆ ನಮ್ ನಾಟಿ ತಳಿಗಳು ಭತ್ತ ಇನ್ನೆಂಗ್ ಬರ್ಬೋದು ಅನ್ನೋ ಒಂದು ಇದ್ರ ಮೇಲೆ ಈಗ ರಾಜಮುಡಿ ಬೆಳಿತಾ ಇದೀನಿ ಸರ್. ಹೀಗೆ ಹೈಬ್ರಿಡ್ ಭತ್ತನೂ ಸಹ ಬೆಳೆಯುವಂತ ಒಂದು ಅವಕಾಶ ಇದೆ ಅಂತ. ಇದೆ ಸರ್, ಇದೆ ಇದೆ. ಆನಂತರ ನಾಟಿ ಯಾವಾಗ ಮಾಡಿದ್ರಿ ಸರ್? ಜೀವಾಮೃತಗಳನ್ನ ಬಳಕೆ ಮತ್ತು ಸಿಂಪರಣೆ ಯಾವಾಗ ಮಾಡಿದ್ರಿ ಅಂತ? ಸರ್ ನಾಟಿ 9/12 ನಾಟಿ ಮಾಡಿದ್ದು ಸರ್. 12/9 12ನೇ ತಾರೀಕು 9ನೇ ತಿಂಗಳಲ್ಲಿ ನಾಟಿ ಮಾಡಿ ಸರಿಯಾಗಿ 1 ತಿಂಗಳು ಪೈರ್ನ ನಾವು ನಾಟಿ ಮಾಡಿ ಸ್ವಲ್ಪ ಅಳ್ಗದ್ದೆ ಪೈರ್ ಬಲೀಲಿ ಅನ್ಬಿಟ್ಟು 1 ತಿಂಗಳು ಪೈರ್ನ ನಾಟಿ ಮಾಡಿದ್ವಿ. ಸರಿಯಾಗಿ ಇವತ್ತಿಗೆ ಇನ್ನು 10 ದಿನ ಕಳೆದ್ರೆ ನಾಟಿಯಾಗಿ 3 ತಿಂಗಳು ಆಗುತ್ತೆ ಸರ್. 100 ದಿನ ನಾಟಿಯಾಗಿ ಈಗ 90 ದಿನದ ಭತ್ತ ಸರ್. ಇದು ನಾಟಿಯಾಗಿ 90 ದಿನ ಆಗಿದೆ. ಪ್ರತಿ 25 ದಿನಕ್ಕೆ ಒಂದ್ಸರಿ 20ರಿಂದ 25 ದಿನಕ್ಕೆ ಒಂದ್ಸರಿ ಜೀವಾಮೃತ ಸಿಂಪರಣೆ ಮಾಡಿದೀನಿ ಮತ್ತು ನೀರಲ್ಲೂ ಹಾಯಿಸ್ಬಿಟ್ಟಿದೀನಿ ಸರ್. ಜೀವಾಮೃತನ ಬಳಕೆ ಮಾಡಿದೀನಿ. ಅದು 3 ಬಾರಿ. ಅದು 3 ಬಾರಿ. ಭತ್ತ ನಾಟಿಗೆ ಪೂರಕವಾಗಿ 1 ಬಾರಿ ಮಾಡಿದ್ವಿ. ಅದಾದ್ಮೇಲೆ 3 ಬಾರಿ ನೀರೊಳಗೆ ಬಿಟ್ಟಿದೀವಿ. 3 ಬಾರಿ ಸಿಂಪರಣೆ ಮಾಡಿದೀನಿ. 1 ಬಾರಿ ಸಗಣಿ ಮತ್ತು ಗಂಜಲನ ನೀರೊಳಗೆ ಬಿಟ್ಟಿದೀನಿ ಸರ್. ಅಷ್ಟ್ ಬಿಟ್ರೆ ಇನ್ನು ಸ್ವಲ್ಪ ಬಿಳಿ ಚಿಟ್ಟೆ ಕಾಣಿಸ್ತಿತ್ತು. ಅದಕ್ಕೆ ಒಂದು ಔಷಧಿ ನಾವೇ ನಮ್ಮ ಸುಭಾಷ್ ಪಾಳೇಕರ್ಜಿ ಅವರ ಕೃಷಿ ಪದ್ಧತಿಲಿ ಏನು ನಾಟಿ ಔಷಧಿ ಅಂತ ಏನು ಕಂಡಿಡ್ಕೊಂಡಿದ್ದಾರೆ. ಗಂಜಲದೊಳಗಡೆ ನಮ್ ನಾಟಿ ಹಳ್ಳಿಕಾರ್ ಹಸುವಿನ ಗಂಜಲದೊಳಗಡೆ ಬೇವಿನ ಸೊಪ್ಪು, ಎಕ್ಕದೆಲೆ ಮತ್ತೆ ಅರಳೆಲೆ, ಈ ಕರಿ ಲಕ್ಕಿ ಸೊಪ್ಪು, ಇದು 4ನ್ನ ನಾನು ಒಂದ್ 8 ದಿನ ಉನಿ ಹಾಕ್ತೆ ಸರ್. ಅದನ್ನ ಗಂಜಲದೊಳಗೆ ಉನಿ ಹಾಕ್ಬಿಟ್ಟು 8 ದಿನ ಆದ್ಮೇಲೆ ಅದನ್ನ ಸಿಂಪರಣೆ ಮಾಡ್ದೆ. ಒಂದ್ ಚಿಟ್ಟೆನೂ ಇಲ್ಲ, ಒಂದ್ ರೋಗನೂ ಇಲ್ಲ, ಏನೂ ಇಲ್ಲ ಸರ್. ಸಪ್ತಧಾನ್ಯಾಂಕುರ ಈಗ 1 ವಾರ ಆಯ್ತು ಸರ್ ಸಿಂಪರಣೆ ಮಾಡಿ. 80-85ನೇ ದಿನಕ್ಕೆ ಒಡೆ ಯಾವಾಗ ಒಂದೊಂದ್ ಶುರು ಆಯ್ತು ಅವಾಗ ಸಪ್ತಧಾನ್ಯಾಂಕುರನ ಸಿಂಪರಣೆ ಮಾಡಿದೀನಿ ಸರ್. ಇಲ್ಲಿ ಒಡೆ ತುಂಬಾ ಅತ್ಯುತ್ತಮವಾಗಿ ಬಂದಿದೆ. ಸರ್ ಕಾಳುಗಳು ಸಹ ಚೆನ್ನಾಗಿ ಕಟ್ಟಿದೆ. ಕಾಳು ಬಂದಾಗ ಮತ್ತೊಮ್ಮೆ ವಿಡಿಯೋ ಮಾಡಿ ಹಾಕೋಣ. ಸರ್. ಉತ್ತಮವಾದಂತ ಒಂದು ಇದು. ಹಾಗಾಗಿ ತಾವು ಜೀವಾಮೃತವನ್ನ ಸಿಂಪರಣೆ ಮತ್ತು ಬಳಕೆ ಮತ್ತು ಒಂದು ರೋಗ ನಿರೋಧಕವನ್ನ ಬಳಕೆ ಮಾಡಿದಿರಿ. ಜೊತೆಗೆ ಸಪ್ತಧಾನ್ಯಾಂಕ ಸಹ ಸಿಂಪರಣೆ ಮಾಡಿದಿರಿ. ಈ ಭತ್ತ ಈಗ ತಾವು ರಾಸಾಯನಿಕ ಕೃಷಿಲಿ ಬಹಳ ವರ್ಷ ಇದ್ರಿ. ಹೌದು ಸರ್. ತಾವು ಹೊರಗಡೆಯಿಂದ ರಸಗೊಬ್ಬರವನ್ನು ತಂದಾಗ್ತಾ ಇದ್ರಿ. ಹೌದು. ಔಷಧಗಳನ್ನ ಹೇಳುವಂತ ವಿಷಯಗಳನ್ನ ಸಿಂಪರಣೆ ಮಾಡ್ತಾ ಇದ್ರಿ. ಹೌದು. ಆದ್ರೆ ಇವತ್ತು ನೆಲ, ಜಲ, ವಾಯು ಮಾಲಿನ್ಯವನ್ನು ತಡೆಯುವಂತ ಪರಿಸರ ಸ್ನೇಹಿ ಕೃಷಿಯಾದಂತ ರೈತರ ನೇರ ಸುಪರ್ದಿನ ನಡೆಯುವಂತ ಸ್ಪಷ್ಟವಾದ ನಿಖರವಾದಂತ ಭಾರತೀಯವಾದ ಮತ್ತು ನಮ್ಮ ಸ್ವದೇಶಿಯಾದಂತ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನ ಅನುಸರಿಸೋದಕ್ಕೆ ಪ್ರಯತ್ನ ಮಾಡಿದ್ರಿ. ಅದಕ್ಕೂ ಇದಕ್ಕೆ ತಾವು ನೋಡಿದಾಗ ಸಫಲತೆ ಮತ್ತು ವಿಫಲತೆಗಳ ಬಗ್ಗೆ ದಯವಿಟ್ಟು ಹೇಳಬೇಕು ಸರ್. ಸಫಲತೆ ಈಗ ನೋಡಿ, ಈಗ ಹೋದ ವರ್ಷ ನಾವು ಭತ್ತನ 3,000, 3,200, 3,300 ರೂಪಾಯಿ ತನಕ ಮಾರಿದ್ವಿ. ಮಾಮೂಲಿ ಭತ್ತನ ಈ ನಮ್ಮ ಸುಭಾಷ್ ಪಾಳೇಕರ್ಜಿ ಕೃಷಿ ಪದ್ಧತಿ ಹೊರ್ತು ಬಿಟ್ಟು ಭತ್ತನ ಅಷ್ಟಕ್ ಮಾರಿದ್ವಿ. ಈ ವರ್ಷ ಆಲ್ರೆಡಿ 2,000, 2,200 ರೂಪಾಯಿಗೆ ಬಂದಿದೆ. ಮತ್ತೆ ನಾವು ಅವ್ರನ್ನ ಗೋಗರಿಬೇಕು. ನಾವು ಮಾಮೂಲಿ ಕೆಮಿಕಲ್ ಯೂಸ್ ಮಾಡಿ ಬೆಳೆದಿರುವಂತ ಭತ್ತನ ಗೋಗರ್ದು ಮಾರ್ಬೇಕು, ಬನ್ನಿ ತಗೊಂಡೋಗಿ ಅಂತ. ನಮ್ಮ ಸುಭಾಷ್ ಪಾಳೇಕರ್ಜಿ ಅವರ ಕೃಷಿ ಪದ್ಧತಿಯಲ್ಲಿ ಬೆಳೆದಂತ ಭತ್ತ ನಾವ್ ಯಾರನ್ನೂ ಗೋಗರಿಬೇಕಾಗಿಲ್ಲ. ಆಲ್ರೆಡಿ ನನಗೆ ಆರ್ಡರ್ ಆಗೋಗಿದೆ ಸರ್. ಆಲ್ರೆಡಿ ನಾನು ಭತ್ತ ನನ್ಗೆ ಉಳ್ಕತ್ತದ ಇಲ್ವೋ ಅನ್ನುವಷ್ಟು ಇದು ಆಗ್ಬಿಡೈತೆ, ಬುಕ್ ಆಗ್ಬಿಡೈತೆ ಸರ್ ಭತ್ತ. ಆಮೇಲೆ ನಾವ್ ಹೇಳಿದ್ ರೇಟ್ ಸರ್. ಈಗ ಹೆಂಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅವ್ರು ಉತ್ಪಾದನೆ ಮಾಡಿದ್ದ ಪ್ರಾಡಕ್ಟ್ ಗೆ ರೇಟ್ ಫಿಕ್ಸ್ ಮಾಡ್ತಾವ್ರೆ, ಇದಕ್ಕೆ ಹಂಗೆ ಫಿಕ್ಸ್ ಮಾಡ್ಬೋದು. ನಾನ್ 4,500 ಹೇಳಿದೀನಿ, ರೆಡಿ ಅಂತ ಹೇಳ್ತಾ ಇದಾರೆ ಸರ್. ಭತ್ತನ 4,500 ಹೇಳಿದೀನಿ, ರೆಡಿ ಆಯ್ತು ಕೊಡಿ ಅಂತ ಹೇಳ್ತಾ ಇದಾರೆ. ಒಂದ್ 100 ರೂಪಾಯಿ ಹೆಚ್ಚು ಕಮ್ಮಿ ಕೊಡೋ ಮಟ್ಟಕ್ಕೆ ಆಗುತ್ತೆ ಸರ್. ಭತ್ತಕ್ಕಿಂತ ನಾವು ನನ್ನ ಒಂದು ಶಿಫಾರಸು ಏನಂದ್ರೆ ಭತ್ತವನ್ನ ಇಟ್ಟು 6 ತಿಂಗಳಿಗೆ ಅಕ್ಕಿ ಮಾಡಿದ್ರೆ 1 kg ಅಕ್ಕಿ ನನಗೆ ಹೋದ 90 ರೂಪಾಯಿ ಸಿಕ್ತು.
ಹಾ ಸರ್. ನಾನು 20 ವರ್ಷದ ಅನುಭವದಲ್ಲಿ ಯಾವತ್ತೂ ಸಹ ಈ ತರ ರೇಟ್ ಸಿಕ್ಕಿರಲಿಲ್ಲ. ಹೌದು. ನಮ್ಮ ಸ್ನೇಹಿತರು 110 ರೂಪಾಯಿ ಮಾರಿದ್ರು, ಹ್ಮ್ ಹ್ಮ್ ಅಂಗಡಿ 130 ರೂಪಾಯಿ ಇದೆ. ಹ್ಮ್ ಅದಕ್ಕೆ ನೇರವಾಗಿ ಗ್ರಾಹಕರನ್ನ ಹುಟ್ಟಾಕೊಂಡು ಹ್ಮ್ ನೇರವಾಗಿ ಗ್ರಾಹಕರೇ ಮಾರುವಂತ ಒಂದು ವ್ಯವಸ್ಥೆ ಆದ್ರೆ, ಯಾಕೆ ಹ್ಮ್. ನೀವು ಇಲ್ಲಿ ಪಕ್ಕದಲ್ಲಿ HMT ಸಹ ಬೆಳೆದಿದ್ದೀರಾ, ಹೌದು ಸರ್. ಅದಕ್ಕೂ ಸಹ ಒಳ್ಳೆ ಮಾರ್ಕೆಟ್ ಇದೆ, ಅದು ಸಹ ಒಳ್ಳೆ ಅಕ್ಕಿನೇ. ಹ್ಮ್ ಹ್ಮ್ ಇದಂತೂ ಜಾನುವಾರುಗಳಿಗೆ ಒಳ್ಳೆ ಮೇವು ಕೊಡುತ್ತೆ. ನೀವು ಮಿಲ್ ಮಾಡಿಸಿದಾಗ ನಿಮ್ಗೆ ತೌಡು ಸಿಗುತ್ತೆ. ತೌಡು ಸಿಗುತ್ತೆ. ಹೌದು ಸರ್. ಮುಖ್ಯವಾಗಿ ಕರಿಹಸುಗಳಿಗೆ, ಕರಿಯ ಎಮ್ಮೆಗಳಿಗೆ ಹೌದು. ಅತ್ಯಂತ ಉತ್ತಮವಾದಂತ ಆಹಾರ. ಹ್ಮ್ ಹಾಗಾಗಿ ಸಾಧ್ಯವಾದಷ್ಟು ನೇರವಾಗಿ ಗ್ರಾಹಕರಿಗೆ ಕೊಡುವಂತ ವ್ಯವಸ್ಥೆ ಮಾಡಿ. ಈಗ ನಾವೇನು 2024 ಮುಂಗಾರು SPK ರಾಜಮುಂಡಿ ಭತ್ತದ ಅಭಿಯಾನ ಮಾಡ್ತಾ ಇದ್ದೀವಿ. ಹ್ಮ್ ಹ್ಮ್ ನಮ್ಮ ಉದ್ದೇಶ ಏನಂದ್ರೆ ನಿರಂತರವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಹಕರನ್ನ ನಿರಂತರವಾಗಿ ಅಕ್ಕಿಯನ್ನ ಪೂರೈಕೆ ಮಾಡ್ತಕ್ಕಂಥದ್ದು. ಹ್ಮ್ ಸುಭಾಷ್ ಕೃಷಿ ಪದ್ಧತಿಯ ವಿಷಮುಕ್ತ ಅಕ್ಕಿಯನ್ನ ನಾವು ಅವ್ರಿಗೆ ಪೂರೈಕೆ ಪೂರೈಕೆ. ಒಂದು. ಎರಡನೇದು ಹೊಸ ಹೊಸ ಗ್ರಾಹಕರನ್ನ ಹುಡುಕುವಂತದ್ದು. ಹ್ಮ್ ಮೂರನೇದು ರಫ್ತು ಮಾಡಬೇಕು. ಹ್ಮ್ ರಫ್ತು ಮಾಡಿದಾಗ ನಮ್ಗೆ, ಯಾಕೆ ರಫ್ತು ನಾವು UK ಇಂದ ಒಬ್ರು ಸುಭಾಷ್ ಪಾಳೇಕರ್ ಕೃಷಿ ಅಕ್ಕಿನೇ ಬೇಕು ಅಂತ ಒಬ್ರು ಹೇಳ್ಬೇಕಾದ್ರೆ, ಹ್ಮ್ ಅಲ್ಲಿಗೆ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಇದೆ. ಹೌದು ಸರ್. ಅಂತದ್ದೇ ವಿಶ್ವ ಮಟ್ಟದಲ್ಲಿ ಇದು ರೆಕಗ್ನೈಸ್ ಆಗಿದೆ. ಹ್ಮ್ ಹಾಗಾಗಿ ಈ ಒಂದು ನಾವು ವಿಧಾನವನ್ನ ಅನುಸರಿಸಿಕೊಳ್ಳೋ ಮುಖಾಂತರ ನಾವು ಹೆಚ್ಚಿನ ರೀತಿಯಲ್ಲಿ ರೈತರು ಸಹ ಮುಂದೆ ಬರಬೇಕು. ಅದೇ ರೀತಿ ಹೆಚ್ಚಿನ ಗ್ರಾಹಕರು ಮುಂದೆ ಬಂದೇ ಬರ್ತಾರೆ. ಇವತ್ತೇನು ಬಿಟ್ಟು ಓಡೋಗ್ತಾ ಇದಾರೆ, ಹೌದು ಹಾಗೆ ಭತ್ತದ ಕೃಷಿ ಬೇಡ ಅಂತ ಮತ್ತೆ ವಾಪಸ್ ಬಂದು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅನುಸರಿಸಿ ಹೊರಗೆಲ್ಲಪ್ಪ ನಾನು ಕಂಫರ್ಟ್ ಆಗಿದ್ದೀನಿ ಅಂತಕ್ಕಂಥ ಒಂದು ವಿಚಾರ ಬರುವಂತ ನಿಟ್ಟಿನಲ್ಲಿ ಇದೆಲ್ಲ ಸಹಕಾರಿ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನೇರವಾಗಿ ಮಾಡೋದಕ್ಕೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಆಯ್ತು ಸರ್. ಈಗ ನಾವು ಹೇಳೋಣ ಅವ್ರಿಗೆ, ನಾನು ಭತ್ತ ಕೊಡಲ್ಲ, ನೀ ಅಕ್ಕಿ ಮಿಲ್ ಮಾಡ್ಸೇ ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ಕೊಂಡು ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಅಕ್ಕಿನೇ ತಲುಪಿಸೋಣ ಸರ್. ಯಾಕಂದ್ರೆ ನಿಮ್ಮ ದನಗಳಿಗೆ ವಿಷಮುಕ್ತ ಆಹಾರ ಸಿಗುತ್ತೆ. ಹೌದು. ಹುಲ್ ತಿಂದ ಮೇಲೆ ನಿಮ್ ದನಗಳ ಮೈಕಟ್ಟಲು ವ್ಯತ್ಯಾಸ ಆಗಿರುತ್ತೆ ಸರ್. ವ್ಯತ್ಯಾಸ ಆಗಿದೆ. ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಹಳ್ಳಿಕರ್ ರಾಸುಗಳು ಮುಂಚೆ ಎಲ್ಲ 2 ಬಾರಿ 3 ಬಾರಿ ಗರ್ಭಕ್ಕೆ ತಿರಿಯಾಗ್ತಿದ್ದು. ನಾವು ಅಂದ್ರೆ ರಿಪೀಟ್ ಇದು ಓರಿ ಬರ್ತಾ ಇದ್ದೋ. ಈಗ ಈ ಪದ್ಧತಿ ಅನುಸರಿಸುದು, ಈ ಹುಲ್ ತಿಂದ್ಮೇಲೆ 3 ಹಸು ಇದೆ, 3 ಹಸುನು 1 ಬಾರಿನೂ ತಿರಿಯಾಗಿಲ್ಲ ಸರ್. ಎಲ್ಲ ಒಂದೊಂದೇ ಸರಿ ಫಲ ಆಗಿದೆ. ಈಗ ಇಲ್ಲ ನೋಡ್ಬೋದು, ಇವೆರಡು 3.5 ತಿಂಗಳು ಫಲ ಆಗಿದೆ. ಹಾಲು ಬರ್ತಾ ಇದೆ. ಇನ್ನೊಂದ್ ಹಸು ಮನೆ ಹತ್ರ ಇದೆ, ಅದು ಹಾಲು ಬರ್ತಾ ಇದೆ, ಕರುನು ಇದೆ. ಅದು ಈಗ 1.5 ತಿಂಗಳು ಆಯ್ತು, ಅದು ಫಲ ಕೊಡ್ಸಿ. ಹಿಂಗಾಗಿ ಈ ನಮ್ಗೆ ಹೆಂಗೆ ಅಂದ್ರೆ, ಈ ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತಾರಲ್ಲ, ಹಂಗೆ ಈ ಹುಲ್ನ ಹಸು ಕೊಡ್ತೀವಿ, ಹಸು ಆರೋಗ್ಯ ಚೆನ್ನಾಗುತ್ತೆ. ಹಸು ಆರೋಗ್ಯ ಚೆನ್ನಾಗಾದ್ಮೇಲೆ ಆಟೋಮೆಟಿಕಲಿ ಅದ್ರ ಆದಾಯ ನಮ್ಗೆ ಮತ್ತೆ ಮರುಕಳಿಸುತ್ತೆ. ಒಂದು ಸಗಣಿ ಗೋಮೂತ್ರ ಗದ್ದೆಗೆ ಹಾಕತ್ತೀವಿ ಹಳ್ಳಿಕರ್ ಹಸುಗಳ್ದು. ಮತ್ತೆ ಇನ್ನೊಂದು ಹಾಲು. ಈಗ 100 ರೂಪಾಯಿಗೆ ಹಾಲು ಮಾರ್ತಾ ಇದೀನಿ. ಡೈಲಿ 2 ಹಸು ಕರೀತಾ ಇರೋದ್ರಿಂದ 2 ಲೀಟರ್ ಹಾಲು ಮಾರ್ತಾ ಇದೀನಿ. 200 ರೂಪಾಯಿ ಅದ್ರಲ್ಲೇ ಬಂತು ಡೈಲಿ. ಒಂದ್ ಹಸು 8 ತಿಂಗಳು ಹಾಲು ಕರೀತಿ ಸರ್. 4 ತಿಂಗಳು ಕರು ಹಾಕದ್ಮೇಲೆ 4 ತಿಂಗಳು, ಗಬ್ಬ ಆದ್ಮೇಲೆ 4 ತಿಂಗಳು, 8 ತಿಂಗಳು ಹಾಲು ಕರೀತದೆ. ತಿಂಗಳಿಗೆ 3,000 ರೂಪಾಯಿ ಅಂತ ಫಿಕ್ಸ್ ಆಯ್ತು. 25,000 ರೂಪಾಯಿ ಒಂದ್ ಹಸುವಿಂದ ಹಾಲಲ್ಲೇ ಆದಾಯ ಬಂತು. ಇನ್ನು ಮನೆಗೆ ಉಪಯೋಗ ಅದೊಂದು 25,000 ಹಾಕೊಳ್ಳಿ ಸರ್, 50,000 ಆಗೋಯ್ತು. ಕರು ಈಗ 6 ತಿಂಗಳು ಕರು 50,000 ಕೇಳೋರು ಆಲ್ರೆಡಿ. ನಾನು ಕೊಟ್ಟಿಲ್ಲ, ಇನ್ನು ಹಾಲು ಕುಡಿತಾ ಇದೆ. ಪುನಃ ನಮ್ಗೆ ಸಂಕ್ರಾಂತಿ ಹಬ್ಬಕ್ಕೂ ಬೇಕಲ್ಲ ಅನ್ಬಿಟ್ಟು ಕೊಟ್ಟಿಲ್ಲ. ಅದಾದ್ಮೇಲೆ ಮಿನಿಮಮ್ 60,000-70,000ಕ್ಕಂತೂ ಕರು ಮಾರ್ತೀವಿ. ಈಗ ಅದ್ರಿಂದಲೂ ಕರುನು ಹಂಗೆ ಮಾರಿದ್ವಿ. ನೀವೇ ಕೇಳಿದ್ರಿ ಸರ್, ನೀವೇ ಒಬ್ರನ್ನ ಕಳ್ಸಿದ್ರಿ, ಅವ್ರು ಕಮ್ಮಿ ಕೇಳಿದ್ರು ಕೊಡ್ಲಿಲ್ಲ. ಹಿಂಗಾಗಿ ನಾವು ಹಳ್ಳಿಕರ್ ರಾಸು ಸಾಕುದ್ಮೇಲೆ ಅದ್ರಲ್ಲಿ ವೇಸ್ಟ್ ಅನ್ನೋದು ಏನು ಇಲ್ಲ ಸರ್. ಆದಾಯ ಡಬಲ್. ಈ ಸೀಮೆ ಹಸು ಏನ್ ಸಾಕ್ತಾರೆ, 15 ದಿನಕ್ಕೆ ಒಂದ್ಸರಿ ಪೇಮೆಂಟ್ ಅನ್ನೋ ಆಸೆಗೆ ಮಾತ್ರ ಸಾಕ್ತಾರೆ ಅಷ್ಟೇ. ಬಟ್ ಅದ್ರಲ್ಲಿ ಆದಾಯ ಲಾಭ ಅಂತೂ ಒಬ್ರು ನೋಡಿಲ್ಲ. ನಾನು 10-12 ಹಸು 2012ರಿಂದ 2015 ತನಕ ಇಲಾಚಿ ಹಸು ಸಾಕ್ತವನೆ. ಅದೆಲ್ಲ ನೋಡಿ ಅದ್ರ ಕಷ್ಟ ಹಳ್ಳಿಕರ್ ಹಸುಗ್ ಬಂದಿದೀವಿ. ವರ್ಷಕ್ಕೆ 2 ಕರು 3 ಕರು ಮಾರ್ತೀವಿ. 1-1.5 ಲಕ್ಷ ರೂಪಾಯಿ ಕರುಲ್ಲೇ ಬರುತ್ತೆ. ಮತ್ತೆ ಹಾಲಲ್ಲಂತೂ ಇನ್ ನಾವು ಮನೆಯವರೆಲ್ಲ ಆರೋಗ್ಯವಾಗಿದ್ದೀವಿ. ಅದ್ರ ಹಾಲು, ಅದ್ರ ಬೆಣ್ಣೆ, ಅದ್ರ ತುಪ್ಪಕ್ಕಂತೂ ತುಂಬಾ ಬೇಡಿಕೆ ಇದೆ. ನಮ್ ಗುಂಪಿನಲ್ಲೇ ಸುಮಾರು ಜನ ತುಪ್ಪ ಮಾಡ್ಕೊಡಿ ಅಂತ ಕೇಳ್ತಾರೆ. ಬಟ್ ನಾನು ಹಾಲ್ ಮಾರಾಟ ಆಯ್ತಾ ಇರೋದ್ರಿಂದ ತುಪ್ಪ ಕೊಡಕ್ ಆಯ್ತಾ ಇಲ್ಲ. ಹಿಂಗಾಗಿ ಹಳ್ಳಿಕಾರ 100 ರೂಪಾಯಿ ಮಾಡ್ತಾ ಇದ್ದೀರಿ. ಹೌದು ಸರ್, ಹೌದು. ಇಲ್ಲೇ ತಗೋತಾ ಇದಾರೆ ನನ್ನ ಹತ್ರನೇ. ಈಗ ಎಲ್ಲ ಫಲ ಆಗ್ಬಿಟ್ಟವೆ. ಈಗ ಹಾಲ್ ನಿಲ್ಸ್ಬೇಕು, ಕೊಡಕ್ ಆಯ್ತಾ ಇಲ್ಲ ಅಂತ ಇದೀನಿ. ಒಂದ್ ಅರ್ಧ ನಾರ ಕೊಡಿ. ನಮ್ಮ ಈಗ ಮಕ್ಳು ಬಾಣ್ತಿರೋರೆ, ಬಸ್ರಿರೋರೆ ಅಂತವ್ರಿಗೆ ಬೇಕು ಅಂತ ತುಂಬಾ ಬೇಡಿಕೆ ಇದೆ ಸರ್. ಮತ್ತೆ ಅಷ್ಟೇ ಉತ್ತಮವಾದ ಹಾಲುನು ಕೂಡ ಸರ್. ನಾವ್ 10 ಲೀಟ್ರು ಇಲಾಚಿ ಹಸಿಲ್ ಕರೆಯೋದು ಒಂದೇ, ಇದ್ರಲ್ಲಿ 1 ಲೀಟರ್ ಕರೆಯೋದು ಒಂದೇ ಸರ್. ಹಂಗಾಗಿ ದಯಮಾಡಿ ಆದಷ್ಟು ಜನ ರೈತರು ಈ ಹಳ್ಳಿಕರ್ ರಾಸುಗಳು ಸಾಗಿರುವಂತವ್ರು
ನಾವು ನೀವ್ ಹೇಳ್ಬೋದು ಕೆಲಸ ಮಾಡ್ಕೊಂಡು ಹಾಲ್ ಕರಿಯಲ್ಲ ಅಂತ, ನಾವು ಕೆಲಸ ಮಾಡ್ಕೊಂಡೇ ಹಾಲ್ ಕರಿತೀವಿ ಸರ್. ಇವಾಗ್ಲೂ ಉದಾಹರಣೆ ಬೇಕಾದ್ರೆ ನೀವು ಸಂಜೆ ಹೊತ್ತು ಬನ್ನಿ, ನಾ ಕರ್ದೇ ತೋರಿಸ್ತೀನಿ. ಇದ್ರಲ್ಲಿ ಕೆಲಸನೂ ಮಾಡ್ತೀನಿ ಬೆಳಗ್ಗೆಯಿಂದ ಮಧ್ಯಾಹ್ನ, ಅಂದ್ರೆ ಪೂರ್ತಿ ಸಂಜೆ ತನಕ ಕೆಲಸ ಮಾಡಲ್ಲ, ಮಧ್ಯಾಹ್ನ ತನಕ ಮಾಡ್ತೀವಿ. 11-12 ಗಂಟೆ ತನಕ ಮಾಡ್ತೀವಿ, ಆಮೇಲೆ ಬಿಡ್ತೀವಿ. ಅವು ಅದ್ರ ಮೇವು ಪಾವು ಅದನ್ನ ಹಾಕ್ತಿವಿ, ಮೇವು ತಿನ್ಕೋತೇವೆ, ಸಂಜೆ ಹಾಲ್ ಕರಿತೇವೆ ಸರ್. ಕರುಗಳು ಅಷ್ಟೇ ಉತ್ತಮವಾಗಿ ಅವು ಒಳ್ಳೆ ಹಾಲ್ ಬರ್ತಾ ಇರೋದ್ರಿಂದ ಉತ್ತಮವಾಗಿ ಕರುನು ಬರ್ತವೆ ಸರ್. ಅಲ್ಲಿಗೆ ತಾವು ಹೇಳ್ತಾರ ಸುಭಾಷ್ ಪಾಳೆ ಕೃಷಿ ಪದ್ಧತಿ ಅನುಸರಿಸ್ಬಿಟ್ಟು ಹಳ್ಳಿಕಾರ ರಾಸವನ್ನ ಸಾಕಿದಾಗ ಡಬಲ್ ಡಮಾಕ. ಹೌದು ಸರ್. ಒಂದ್ ಕಡೆಯಿಂದ ಕೃಷಿಯಲ್ಲೂ ಸಹ ಉತ್ತಮವಾದ ಹೌದು ಬೆಳವಣಿಗೆ ಆಗುತ್ತೆ, ಹೌದು ಉತ್ತಮವಾದ ಬೆಲೆ ಸಿಗುತ್ತೆ. ಹೌದು ಅದೇ ರೀತಿ ಅದಕ್ಕೆ ಅನಿವಾರ್ಯವಾಗಿ ಹಳ್ಳಿಕಾರ ರಾಸನ ಸಾಕಿದಾಗ ಅದರಿಂದ ಹಾಲಿನ ಉತ್ಪನ್ನದಿಂದ ದುಡ್ಡು ಸಿಗುತ್ತೆ, ಕರುವಿನ ದುಡ್ಡು ಸಿಗುತ್ತೆ. ಹೌದು ಸರ್. ಇದೊಂದು ರೀತಿಯಲ್ಲಿ ಏನ್ ಸಮಗ್ರ ಕೃಷಿ ಅಂತ ಏನು ಸರ್ಕಾರ ಹೇಳುತ್ತೆ, ಹೌದು ಸರ್, ಅದಕ್ಕೆ ಪೂರಕವಾಗಿದೆ. ಹೌದು ಸರ್. ಹಾಗಾಗಿ ನಾವು ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕಾರ್ಯಕ್ರಮ ಆಗಬೇಕು. ಹೌದು ಸರ್. ಯಾರು ಸುಭಾಷ್ ಪಾಳೆಗ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾರೆ, ಈ ಭಾಗದಲ್ಲಿ ಹಳ್ಳಿಕಾರ ರಾಸುಗಳನ್ನ ಕಟ್ಟೋರಿಗೆ ಉತ್ತೇಜನ ಕೊಡಬೇಕು. ಹೌದು ಸರ್. ಬೇಸಿಗೆ ಸಮಯದಲ್ಲಿ ಮತ್ತೆ ಈ ಸಮಯದಲ್ಲಿ ರೈತರಿಗೆ ಬೇಕಾದ ಬಿತ್ತನೆ ಬೀಜಗಳನ್ನ ಕೊಡಮಾಡಬೇಕು. ಹೌದು ಸರ್. ಈ ರೀತಿಯಲ್ಲಿ ನಾವು ಸರ್ಕಾರ ಒಂದು ಒತ್ತಡವನ್ನ ತಂದು ಮಣ್ಣಿನ ಫಲವತ್ತತೆಯನ್ನ ಉಳಿಸೋಣ, ಮತ್ತೆ ರೈತರು ಮಣ್ಣಿಗೆ ಬರುವಂತಾಗಲಿ. ಹೌದು ಸರ್. ಬಂದು ಈ ಒಂದು ಭತ್ತವನ್ನ ಬೆಳೆಯುವಂತೆ ಒಳ್ಳೆ ಊಟವನ್ನ ಆಹಾರವನ್ನ, ಆರೋಗ್ಯಕರ ಆಹಾರ. ತಮ್ಮ ವಿದ್ಯಾಭ್ಯಾಸ ಗೌಡ್ರೆ? ಸರ್ ನನ್ನ BSc ಬಯೋಟೆಕ್ನಾಲಜಿ ಸರ್. BSc ಬಯೋಟೆಕ್ನಾಲಜಿ 2007-8 ಮೈಸೂರು ಯೂನಿವರ್ಸಿಟಿ, 2007-8 ಪಾಸ್ ಔಟ್. ಜೈವಿಕ ತಂತ್ರಜ್ಞಾನ. ಹೌದು ಸರ್. ಈಗ ನೀವು ಅದು ವಿಜ್ಞಾನವನ್ನು ಸಹ ಅಧ್ಯಯನ ಮಾಡಿದ್ದೀರಿ? ಹೌದು ಸರ್. ಸರ್ಕಾರದ ನಾವು ಅಕಾಡೆಮಿಕಲ್ ಆದ ವಿಜ್ಞಾನ ಅಧ್ಯಯನ ಮಾಡಿದ್ದೀರಿ? ಹೌದು ಸರ್. ಅದನ್ನು ನೋಡಿದಿರಿ. ಇಲ್ಲಿ ನಮ್ಮ ಪೂರ್ವಿಕರು ಅದು ಜೈವಿಕ BSc ಬಯೋಟೆಕ್ನಾಲಜಿ ಬಂದದ್ದು ಒಂದು 20 ವರ್ಷ ಆಗಿರ್ಬೋದು. ಹೌದು ಸರ್. ಹೌದು ಹೌದು. ಅದೇ ನಮ್ಮ ಪೂರ್ವಿಕರು 5,000 ವರ್ಷದಿಂದ ಇತಿಹಾಸ ಇದೆ ವ್ಯವಸಾಯಕ್ಕೆ. ಈಗ ಅವರು ಎಷ್ಟು ಮಟ್ಟಿಗೆ ಜೈವಿಕ ತಂತ್ರಜ್ಞಾನಿಗಳಾಗಿದ್ರು? ಹೌದು ಸರ್. ಸರ್ ನಾವು ಇದೇ ಉದಾಹರಣೆ ಸರ್, ಇನ್ನೇನಿಲ್ಲ. ನಾವು ಈಗ ಒಂದು 1970-75ನೇ ಇಸ್ವಿಯಿಂದ ಈಚೆಗೆ ಸರ್ಕಾರ ಮತ್ತು ಈ ಕಂಪನಿಗಳು ಮರ್ಜ್ ಆಗಿ ನಮ್ಮ ರೈತರನ್ನ ಹಾಳು ಮಾಡಿರೋದು ಸರ್. ಈ ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ ಇದೆಲ್ಲ ಬಂದು, ಮತ್ತೆ ಈ ಕೆಮಿಕಲ್ ಫಾರ್ಮಿಂಗ್ ಯಾವಾಗ ಬಂತು ಅವಾಗ ಭೂಮಿ ಹಾಳಾಗಿರೋದು ಸರ್. ಅದಕ್ ಮೊದ್ಲೇ ನಾನ್ ಕಂಡಂಗೆನೆ, ನಾನು ಒಂದ್ 7-8 ವರ್ಷ, ಈಗ ನನ್ಗೆ 38 ವರ್ಷ, ಒಂದ್ 30 ವರ್ಷದ ಹಿಂದೆ ಹೋದ್ರೆ ನಮ್ ತಂದೆ ಯಾವ್ದೇ ರೀತಿ ಗೊಬ್ಬರ ಅಂಗಡಿಯಿಂದ ತತ್ತಿರ್ಲಿಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿ ರಾಸ್ಗಳಿದ್ದೋ, ಒಂದು 10 ನಾಟಿ ಹಸು ಇದ್ದೋ, ಒಂದ್ 10 ಎಮ್ಮೆ ಇದ್ದೋ, ಒಂದ್ 50-60 ಕುರಿ ಆಡು ಇದ್ದೋ ಸರ್. ಅಷ್ಟು ಗೊಬ್ಬರನ ನಮ್ ಗದ್ದೆಗೆ ಬಳಸ್ತಾ ಇದ್ರು ಹೊರ್ತು ಅದ್ ಬಿಟ್ರೆ ಇನ್ನೇನು ಬಳಸ್ತಿರ್ಲಿಲ್ಲ. ಅದಕ್ಕೆ ಸುಭಾಷ್ ಬಾಬು ಹೇಳ್ತಾರೆ, ನಾಟಿ ಸಗಣಿ 1 ಗ್ರಾಮಲ್ಲಿ 300 ಕೋಟಿ ಜೀವಾಣು ಇದೆ ಅಂತ. ಹೌದು ಸರ್. ಹೌದು ಹೌದು. ಬೇಕಾದ್ರೆ ನೀನ್ ಒಂದ್ ಲೈವ್ ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ರೆ, ಈಗ ನನ್ ಗದ್ದೆಲಿ ಒಂದ್ ಇಡೀ ಮಣ್ಣು ತೆಗಿತೀನಿ, ಎಷ್ಟು ಎರೆಹುಳ ಇದೆ ಅನ್ನೋದು. ಜೀವ ವೈವಿಧ್ಯವನ್ನ ಕಾಪಾಡುವಂತ ಕೃಷಿ. ಮನುಷ್ಯರ ಜಾನುವಾರು ಆರೋಗ್ಯವನ್ನ, ಸಮಾಜದ ಆರೋಗ್ಯ, ಮಣ್ಣಿನ ಆರೋಗ್ಯವನ್ನ ಜೀವಾಮೃತ ಜಾಸ್ತಿ ಮೇಲ್ ಬರುತ್ತೆ ಸರ್. ಜೀವಾಮೃತ ಈ ತರ ಮಣ್ಣಿದ್ದಾಗ ಇರುತ್ತೆ, ಈ ತರ ಇರ್ಬೇಕು ಮಣ್ಣು. ಹೌದು. ತೇವ ತುಂಬಾ ನೀರಿದ್ರೆ ಇರಲ್ಲ, ನೀರಿದ್ದಾಗ ಒಳಗಡೆ ಹೊಟ್ಟೋಗುತ್ತೆ. ನೀರ್ ಇಲ್ದೇ ಇದ್ದಾಗ ನೋಡಿ ಮರಿಗಳು ಬೇಕಾದಷ್ಟು ಇರುತ್ತೆ ಸರ್. ನಮ್ಗೆ ನಾಟಿ ಮಾಡುವಾಗ ಇದನ್ನ ಇದ್ ಮಾಡಿ ಟಿಲ್ಲರ್ ಹೊಡೆದ್ ಬಿಟ್ಟಾಗ ಮೇಲ್ಗಡೆನೆ ತೇಲ್ತಾ ಇತ್ತು ಸರ್. ಎಷ್ಟೋ ಹುಳಗಳು ಮೇಲ್ಗಡೆ ಇದೋಡಿಬಾರ್ದು, ಏನು ಹಿಂದ್ಗಡೆ ಇದೆಯಲ್ಲ ರೋಟೋವೇಟರ್ ಇಲ್ಲ, ರೋಟೋವೇಟರ್ ಮಾತ್ರ ಓಡಾಡ್ಸಿ. ಹೌದು ಸರ್. ಹೌದು. ಅವಾಗ ರೋಟ್ರಿ ಹೊಡಿಬೇಡಿ. ರೋಟ್ರಿ ಹೊಡೆದಾಗ ಕತ್ತರಿಸೋ ಚಾನ್ಸ್ ಇರುತ್ತೆ. ಕಬ್ಬಿಣ ಚಕ್ರ ಹಾಕೊಂಡು ಸುತ್ತ ಓಡಾಡ್ಸ್ಬಿಟ್ರೆ ಸಾಕು. ನನ್ನ ಗದ್ದೆನಲ್ಲಿ ನಾವ್ ಹಾಗೆ ಮಾಡೋದು. ನಾವು ಬಿಟ್ಟೆ 15 ವರ್ಷ ಆಯ್ತು. ಕಬ್ಬಿಣ ಚಕ್ರ ಹಾಕೊಂಡು ಓಡಾಡ್ಸ್ಬಿಡ್ತೀವಿ. ಒಂದ್ 2-3 ಸಲ ಓಡಾಡ್ಸಿ, ಸೆಕೆಂಡ್ 8 ದಿವಸ ಬಿಟ್ಟು ಒಂದ್ 5-6 ದಿವಸ ಮತ್ತೆ ಓಡಾಡ್ತೀವಿ. ಅವಾಗ ಜೀವಾಮೃತ ಹಾಕ್ತಿವಿ. ಇನ್ನೊಂದ್ಸಲ ಓಡಾಡ್ಸೋದಕ್ಕೆ ಎಲ್ಲ ಒಳಗಡೆ ಹೊಟ್ಟೋಗುತ್ತೆ. ಬಲ್ತ್ ಕಡ್ಡಿ ಇದ್ರು ಒಳಗಡೆ ಹೋಗುತ್ತೆ. ಇನ್ಮೇಲೆ ರೋಟ್ರಿನ ಹೊಡೆಯಕ್ ಹೋಗ್ಬೇಡಿ. ರೋಟ್ರಿ ಹೊಡಿದೆ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ಉಂಡುಂಡೆ ಬೀಳ್ಬೇಕು. ನಮ್ಮ ಅಸಲೇ ಗೊಬ್ಬರ ಇದೆ, ಕಡ್ಡಿನೇ ಬಿದ್ದಾಗ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಗೆ ಇರುತ್ತೆ. ನಾವು ಕತ್ತರಿಸ್ಬಿಟ್ರೆ ಪೋಷಕಾಂಶ ಬಿಸಿಗೆಲ್ಲ ಹೊಟ್ಟೋಗುತ್ತೆ. ಆ ಒಂದು ದೃಷ್ಟಿಯಿಂದ ಮಾಡಬೇಕು. ಚೆನ್ನಾಗಿ ಒಬ್ಬರು ವಿದ್ಯಾವಂತರಾಗಿ, ಅದು ಒಬ್ಬ BSc ಬಯೋಟೆಕ್ನಾಲಜಿ ವಿದ್ಯಾರ್ಥಿಯಾಗಿ ನಾನೀಗ ನಮ್ಮ ಪೂರ್ವಿಕರು ಮಾಡ್ತಿದ್ದಂತ ಮೌಲ್ಯವರ್ಧಿತ ಕೃಷಿಯಾದಂತ ಸುಭಾಷ್ ಪಾಳೆ ಕೃಷಿ ಪದ್ಧತಿಯನ್ನ ಅನುಸರಿಸ್ತೀನಿ ಅಂತ ಹೇಳಿ ಎಲ್ಲ ಮಾದರಿ ಆಗಿದ್ದೀರಿ ಈ ಭಾಗದಲ್ಲಿ. ನಿಮ್ಮಿಂದ ಸುತ್ತಮುತ್ತ ಜನಕ್ಕೆಲ್ಲ ಗೊತ್ತಲ್ವಾ? ಗೊತ್ತಾಗ್ತಾ ಇದೆ ಸರ್. ಈಗ ಗೊತ್ತಾಗ್ತಾ ಇದೆ. ಈ ರೇಟ್ ಸ್ವಲ್ಪ, ಈ ರೇಟ್ ಎಲ್ಲ ಫಿಕ್ಸ್ ಆದ್ಮೇಲೆ
ಅವರೇ ಆಸಕ್ತಿ ಇನ್ನು ತೋರ್ಸ್ತಾರೆ ಸರ್. ಒಳ್ಳೆ ರೇಟ್ ಮಾಡ್ಲೇಬೇಕು. ಹೌದು ಹೌದು ಸರ್. ಒಂದು 6 ತಿಂಗಳು ಇಟ್ಬಿಟ್ಟು ಮಾಡ್ಬೇಕು. ಹಾ ಹಾ. ಬಿತ್ತನೆ ಭತ್ತಕ್ಕಾಗಿ ಒಂದು ಸಲಹೆಯನ್ನ ಇಬ್ರು ಒಂದು ಸಲಹೆ ಕೊಟ್ರು, ಕಣಗಾಲ್ ಕೃಷ್ಣಮೂರ್ತಿ ಅಂತ ಹೇಳಿ. ನಿಮ್ಗೆ ಎಲ್ಲಿ ಚೆನ್ನಾಗ್ ಬಂದಿದೆ ಭತ್ತ ಆ ಭಾಗನ ಬಿಟ್ಬಿಡಿ, ಕಡಗಿ ಕಡಗದ್ಮೇಲೆ ಕುಯ್ರಿ ಅಂತ ಒಂದು ಹೇಳಿದ್ರು. ನಮ್ಮ ಸೊಳ್ಳೆಪುರ ಚಂದ್ರು ಅಂತ ಒಬ್ಬಿದ್ದಾರೆ, ಅವ್ರೇನ್ ಹೇಳಿದ್ರು ಅಂದ್ರೆ, ನೀವು ಭತ್ತ ಏನು ಬಿಟ್ಟಿರ್ತೀರ, ಯಾವ್ದೇ ಭತ್ತ ಆಗಿರ್ಬೋದು, ಕುಯ್ದ್ಮೇಲೆ ಒಂದ್ಸಲ ಮಾತ್ರ ಬಡಿಬೇಕು. ಒಂದ್ಸಲ ಬಡ್ದು ಮಿಕ್ಕಿದ್ದನ್ನ ಮಾಡ್ಕೋಬೇಕು. ಒಂದ್ ಕಡೆ ಮರದ್ದು ಮನೆ ಇಟ್ಕೊಂಡಿರ್ಬೇಕು. ಒಂದೇಟು ಮೆತ್ತಗೆ ಹಾಕ್ಬೇಕು. ಆ ಕಂತನ ಬಿಸಾಕ್ಬೇಕು ಆ ಕಡೆಗೆ, ಬೇರೆ ಕಡೆ ಬಡ್ಕೊಳ್ಳಿ ಅದನ್ನ. ಸರಿ. ಈಗ ಒಂದೊಂದೇ ಏಟು ಆತರ ಸಂಗ್ರಹ ಮಾಡಿ ಬಲಿತ ಕಾಳುಗಳು ಮಾತ್ರ ಬೀಳ್ತೇವೆ ಅಂತ ಹೇಳಿದ್ದಾರೆ. ಆ ನಿಟ್ಟಲ್ಲೂ ಸಹ ರೈತರು, ಯಾಕೆ ಮುಂದಿನ ಬಿತ್ತನೆ ಬೀಜಕ್ಕಾಗಿ ಬಹಳ ಬೇಡಿಕೆ ಬರುತ್ತೆ ಇದಕ್ಕೆ. ಹೌದು ಸರ್. ದಿವಸದಲ್ಲಿ ಒಳ್ಳೆ ಬಿತ್ತನೆ ಬೀಜ ಕೊಡೋಣ. ಬಿತ್ತನೆ ಬೀಜ ಸಹ ಇದರಲ್ಲಿ ಒಂದು ಒಳ್ಳೇದಾಗಿರ್ಬೇಕು ಸರ್. ಬಿತ್ತನೆ ಬೀಜ ಸಹ ಗಮನಾರ್ಹವಾದಂತ ವಹಿಸುತ್ತೆ. ಹಾಗಾಗಿ ಈ ನಿಟ್ಟಲ್ಲೂ ಅದು ಸಹ ಗಮನದಲ್ಲಿರಲಿ. ಇದೆಲ್ಲ ಮಾಡ್ತಾ ಒಂದು ಅಭಿಯಾನಕ್ಕೆ ತಾವು ನೀಡಿದಂತ ಒಂದು ಎಲ್ಲ ಸಲಹೆಗೆ ನಿರ್ಮಲಾ ಗೋಮಾತಾ ಪರವಾಗಿ, ಮಂಡ್ಯ ಜಿಲ್ಲಾ ಸುಭಾಷ್ ಪಾಳೇಕರ್ ಕೃಷಿ ಅಂಗಡಿ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ವಂದನೆಗಳು ಸರ್. ಜೈ ಸುಭಾಷ್ ಪಾಳೇಕರ್ ಜಿ. ನಿಮ್ಗೂ ಕೂಡ ಸರ್ ತುಂಬಾ ನನ್ನ ಆತ್ಮಪೂರ್ವ ನಮಸ್ಕಾರಗಳು. ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ನನಗೆ ಇದನ್ನು ಬೆಳೆಯಂತ ಸ್ಫೂರ್ತಿದಾಯಕವಾಗಿರೋರು ನೀವೇ. ಹಂಗಾಗಿ ಸುಭಾಷ್ ಪಾಳೇಕರ್ ಅಲ್ಲಿರ್ಬೋದು, ನಮ್ಮ ಕರ್ನಾಟಕದ ಸುಭಾಷ್ ಪಾಳೇಕರ್ ನೀವೇ ಸರ್. ಅನಂತರಾವ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಜೈ ಹಳ್ಳಿಕರ್, ಜೈ ಗೋಮಾತಾ, ಒಂದೇ ಗೋಮಾತಾ. ನಮಸ್ಕಾರ. ನಮಸ್ಕಾರ ಸರ್.